ಕೆಡುಕವರವರ ಗರ್ವವನ್ನು ಅಡಗಿಸಿ ಅವರ ಶಿರಸ್ಸುಗಳನ್ನ ಈ ನನ್ನ ಪಾಶುಪತಾಸ್ತ್ರದಿಂದ ನಭೋಮಂಡಲಕ್ಕೆ ಆರಿಸಿ ನನ್ನ ಕೀರ್ತಿಯನ್ನು ಪಡೆದು ನಿನ್ನ ಅಪಮಾನದ ಹೊದಿಕೆಯನ್ನ ಕಿತ್ತೆಸೆಯೋಣವೆಂದರೆ ಅಗ್ರಜನ ಆಜ್ಞೆ ಇಲ್ಲದೆ ನಾವು ಯಾವ ಕಾರ್ಯವನ್ನು ಮಾಡುವಂತಿಲ್ಲ. ಹಾಗಾದರೆ ನಿಮ್ಮ ಅಗ್ರಜನ ಮಾತನ್ನು ಕೇಳಿಕೊಂಡು ನೀವು ಇಲ್ಲೇ ಕಟ್ಟಿಕೊಳ್ಳಿ, ಕುಳಿತುಕೊಳ್ಳಿ. ನೀವು ದೇವಿ ನಿಮಗೇನು ಅಗತ್ಯ ಪಾಂಚಾಲಿ ಎಲ್ಲಿ ನಿನ್ನ ಹೊಗಳಿಕೆ ಮಾತುಗಳನ್ನು ಈ ಭೀಮನ ಪ್ರತಿಜ್ಞೆಯನ್ನು ಕೇಳು. ಗುಡಿಗುಡಿಸುವ ಬೋರ್ಗರಿಯುವ ಮನಸ್ಸಿನಿಲೆ ಬರಲಿ. ಒಕ್ಕಣ್ಣ ಮುರಹರಿಯೇ ಧರಿಗಿಳಿದು ಧರಣಿ ದೇವತೆ ಬಿರುದು ಹೋಗಲಿ. ಆಕಾಶದಲ್ಲಿ ಸಂಚರಿಸುವ ರವಿಶಿಶಿಗಳ ಆಗಮನವೇ ಅಂತ್ಯವಾದ ಈ ಭೀಮನು ಮಾಡಿದ ಪ್ರತಿಜ್ಞೆಯು ಹೆಂದಿಗೂ ತಕ್ಕವಿರುವನಲ್ಲ. ಆಗೇನಾದರೂ ಒಂದು ವೇಳೆ ಈ ಹೊತ್ತು ನನ್ನ ಅಣ್ಣನ ಮಾತಿನಂತೆಯೇ ನಡೆಯುವುದೇ ಆದರೆ ಆ ತಕ್ಷಣವೇ ನಾನು ಬೇರೆಯಾಗಿ ಹೋಗಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಈ ನನ್ನ ಕಡೆಯಿಂದಲೇ ಬಳಿದು ಆ ದುರ್ಯೋಧನನ ರಾಜ್ಯ ಕಿರೀಟವನ್ನು ಕಿತ್ತು ಈ ನನ್ನ ಪಾದಗಳಿಂದ ಹೊತ್ತು 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 ಅರ್ಜುನ, ಈಗಲೇ ಹೋಗಿ ಭೀಮಸೇನನ್ನು ನಿನ್ನ ಆಜ್ಞೆಯನ್ನು ತಿರಸ್ಕರಿಸಿದನೆಂದು ಅಣ್ಣ ಧರ್ಮಜನಿಗೆ ತಿಳಿಸು. ಅಗ್ರಜ, ಏನು ಹೇಳಿದೆ? ನೀನಾಡುವ ಮಾತುಗಳಿಂದ ಅಣ್ಣನ ಮನಸ್ಸಿಗೆ ನೋವುಂಟಾಗುವುದಿಲ್ಲವೇ? ಏನು ಹೇಳಿದೆ ನಿಂದೆಯ? ಇದರಿಂದ ಅಗ್ರಜನ ಮನಸ್ಸಿಗೆ ನೋವುಂಟಾಗುವುದೇ? ಅಗ್ರಜನ ಮಾತನ್ನು ಕೇಳಿ ಕೇಳಿ ನಾವೀಗ ಅಂದು ಸಭಾಪರ್ವದಲ್ಲಿ ಈ ಪಾಂಚಾಲಿಯ ಸೀರೆಯನ್ನು ಸೆಳೆದನಲ್ಲ, ಆರಣ ಹೇಳಿ ವಿಶ್ವಾಸ ಗೀತಂಟಿ ಹೂವು ಕಟ್ಟಕ್ಕೆ ವಿನಯಣ್ಣನಿಗೆ ಹೂವು ಕಟ್ಟಕ್ಕೆ ಹೋಗ್ಬೇಕಂತೇನು ಗೀತಂಟಿನ ಅದೈತಿ. 12 ವರ್ಷದ ವಾಸ ಮಾಡುವಂತಿರಲಿಲ್ಲ. ಒಂದು ನಿಮಿಷ ವಿಡಿಯೋ ಮಾಡ್ತಾರೆ. ಇಷ್ಟಾದರೂ ಅಗ್ರಜನ ಮನಸ್ಸಿಗೆ ನೋವುಂಟಾಗುವುದೇ? ಹೋಗು, ನನ್ನನ್ನು ಕೆರಳಿಸಬೇಡ, ನಾನು ಹೇಳಿದಷ್ಟೇ ಕೇಳು. ನೀವೆಲ್ಲವೇ ಪುರುಷರಿಗೆ ಶಿಖಾಮಣಿಯಾದವರು. ಪಾಂಚಾಲಿ
ನಿಲ್ಲಿಸು ನಿನ್ನ ಹೊಗಳಿಕೆಯ ಮಾತುಗಳನ್ನು. ಎಂದಿಗೆ ಘೋರರಣರಂಗ ಮಹಾಯುದ್ಧದಲ್ಲಿ ಆ ಕುರುಣ ದುಶ್ವಾಸ ನರಕರನ್ನು ಬಗೆದು ಅವರ ತನಿ ರಕ್ತದಿಂದ ಎಂದಿಗೆ ನಿನ್ನ ಬಿರುಮುಡಿಯನ್ನು ಕಟ್ಟಿಸುವೆನು. ಅಂದು ನನ್ನನ್ನು ಹೋಗುವಳಾಗು. ಪ್ರಾಣೇಶ್ವರ, ನನಗೆ ನಿಮ್ಮ ಮೇಲೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಯಾರು ಸಂಶಯ? ಪಾರ್ಥ, ಕಿರೀಟಿ, ಧನಂಜಯನ ದಶನಾಮವನ್ನು ಹೊಂದಿರುವ ಇವರೊಡನೆ ಅನುಮಾನ. ದೇವಿ, ಸುರಲೋಕಕ್ಕೆ ಸೋಪಾನವನ್ನ ಕಟ್ಟಿ ಗಂಧರ್ವನ ಗರ್ವವನ್ನ ಅಡಗಿಸಿ ಹರನಲ್ಲಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಈ ಪರಮ ವೀರ ಧನಂಜಯನ ಮೇಲೆ ನಿನಗೆ ಅನುಮಾನವೇ? ಎಷ್ಟೇ ಆಗಲಿ ನೀನು ಹೆಂಗಸು, ಹೆಂಗೆಳೆಯರ ಮನಸ್ಸೇ ಅನುಮಾನ. ಆ ಕರ್ಣನ ಶಿರಸ್ಸನ್ನ ಈ ಭೂಮಿಗೆ ಉರುಳಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಕಾಣೆಯ ದೇವಿ? ನಿಮ್ಮ ಪರಾಕ್ರಮ ಹೆಂಗಸಾದ ನನ್ನ ಮುಂದೆ ಹೇಳಿ ಏನು ಪ್ರಯೋಜನ? ನಿಮ್ಮ ಅಭಿಪ್ರಾಯದಂತೆ ಅಗ್ರಜರು ಈಗಾಗಲೇ ಸಂಧಿಗಾಗಿ ಹೊರಟಿರುವರು. ಸಂಧಿ? ಯಾರಲ್ಲಿ ಸಂಧಿ? ಈ ಭುಜಬಲ ಪರಾಕ್ರಮಿಗಳಾದ ಭೀಮಾರ್ಜುನರಲ್ಲಿ ಸಂಧಿ. ಆ ರಣಹೇರಿ ಕೌರವರಿಗೆ ಅರ್ಜುನ ನಡೆ, ಸಂಧಾನಕ್ಕಾಗಿ ಹೋಗುತ್ತಿರುವ ಶ್ರೀಕೃಷ್ಣ ಪರಮಾತ್ಮನ ತಡೆದು ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿ. ಹೋಗೋಣ. ಪರಮಾತ್ಮ ವಾಸುದೇವ, ದಯಮಾಡಿ ಸ್ವಲ್ಪ ನಿಲ್ಲಿ. ಭೀಮಾರ್ಜುನರೇ, ಏಕಿಷ್ಟೊಂದು ಆಕ್ರೋಶ? ಪರಮಾತ್ಮ ಬಾಲಿನಿಂದಲೂ ಬಹುವಿಧವಾದ ಕ್ಲೇಶವನ್ನುಂಟು ಮಾಡುತ್ತಿರುವ ಆ ದುರಾತ್ಮರಲ್ಲಿ ಸಂಧಿ ಅನವಶ್ಯಕ. ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯ ವಾಸುದೇವ? ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯ?
ಈ ಭೂಮಿಗೆ ಕೆಡಗುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯಿಂದ ನೀನು ಕಾಣೆಯ. ಹಾಗಾದರೆ ನಿಮ್ಮ ಅಗ್ರಜರ ಮುಂದೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ವಾಸುದೇವ, ನಗರದ ಸಭಾ ಮಧ್ಯದಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ನುಡಿಯಬಾರದೆಂದು ನೆಪಮಾತ್ರಕ್ಕೆ ಒಪ್ಪಿಕೊಂಡವಲ್ಲದೆ ಮನಸ್ಫೂರ್ತಿಯಾಗಿ ಒಪ್ಪಲಿಲ್ಲ. ನಾನೇನೋ ಸರ್ವ ಪ್ರಯತ್ನದಿಂದ ಯುದ್ಧವನ್ನು ಏರ್ಪಡಿಸಿಕೊಂಡು ಬರುವೆನು. ಆದರೆ ಅದಕ್ಕೆ ಮುಂದಿನ ಆಲೋಚನೆ ಭಯಂಕರವಾದ ಯುದ್ಧ. ಈ ಯುದ್ಧದಲ್ಲಿ ಅವರಿಗೆ ಮರಣವೇ ಸಿದ್ಧ. ಸರಿ ಹೋಯಿತು. ಇವರೀವರೆಗೂ ತಂಗಿಯ ಉಪದೇಶವು ಚೆನ್ನಾಗಿ ಬಿದ್ದಿರುವಂತೆ ತೋರುತ್ತಿರುವುದು. ಪರಮಾತ್ಮ ಗೌರವನೆಂಬ ಒಣಗು ತರಗೆಲಗಳ ರಾಚಿಗೆ ಈ ಭೀಮಾರ್ಜುನರ ಕೋರಾಜ್ಞೆಯನ್ನು ತಪ್ಪದೇ ಶಿವ. ಇದೋ ಅನಂತ ವಂದನೆಗಳು. ಪರಮಾತ್ಮ, ಯಾವ ಕಾರಣದಿಂದಲೂ ನಮಗೆ ಸಂಧಾನವೂ ಬೇಡ, ಯುದ್ಧವನ್ನೇ ಏರ್ಪಡಿಸಿಕೊಂಡು ಬನ್ನಿ. ಇದೋ ಅನಂತ ವಂದನೆಗಳು.